ಹಾಯ್, ಇನ್ನೇನು ಬಿಗ್ ಬಿಲಿಯನ್ ಡೇ ಸೇಲ್ ಆಗಲಿ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಆಗಲಿ ಸ್ಟಾರ್ಟ್ ಆಗೋಕೆ ಬಂತು. ಇವಾಗಿನ ಜನ್ರೇಷನಲ್ಲಿ ತುಂಬ ಡಿಸ್ಕೌಂಟ್ ಸಿಗುವಂಥ ಸೇಲ್ಸ್ ಅಂದರೆ ಇವೇ ಎರಡು. ಈ ಎರಡು ಫುಡ್ ಸೇಲ್ಸ್ನಲ್ಲಿ ನಿಮಗೆ ತುಂಬ ಚೀಪ್ ರೇಟ್ಗೆ ಐಫೋನ್ಸ್ ಆಗಲಿ, ಆ್ಯಂಡ್ರಾಯ್ಡ್ಸ್ ಆಗಲಿ ಎಲ್ಲ ಸಿಗುತ್ತೆ. ಇವಾಗ ನಾವು ಮಾತಾಡ್ತಿರೋದು ಐಫೋನ್ 15 ಮತ್ತು 16 ಈ ಕಂಪ್ಯಾರಿಸನು. ಇವೆರಡು ನಿಮಗೆ ಬೆಲೆ ನೋಡಿದ್ರೆ 40 to 45 ಮಧ್ಯದಲ್ಲಿ ಬರೋ ಚಾನ್ಸಸ್ ತುಂಬ ಇದೆ. ಆದ್ದರಿಂದ ತುಂಬ ಜನ ಇದನ್ನು ಅದರಲ್ಲಿ ಯಾವ್ದು ತಗೋಬೇಕಂತ ಕನ್ಫ್ಯೂಷನಲ್ಲಿ ಇರ್ತೀರಾ. ದಯವಿಟ್ಟು ವಿಡಿಯೋನ ಫುಲ್ ಮುಗಿ ತನಕ ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಫುಲ್ ಮುಗಿ ತನಕ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಡಿಸೈನ್ ಅಲ್ಲಿ ಡಿಫ್ರೆನ್ಸ್ ನೋಟಿಸ್ ಮಾಡೋದಾದ್ರೆ ನಿಮಗೆ ಐಫೋನ್ 16 ನಲ್ಲಿ ನಿಮಗೆ ಹಳೆ ಓಲ್ಡ್ ನಾಚ್ ಸಿಗುತ್ತೆ ಫ್ರಂಟ್ ಅಲ್ಲಿ, ಮತ್ತೆ ಬ್ಯಾಕ್ ಅಲ್ಲಿ ನಿಮಗೆ ಸಿಂಗಲ್ ಕ್ಯಾಮರಾ ಸೆಟಪ್ ಸಿಗುತ್ತೆ. ಇದು ನಿಮಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಐಫೋನ್ 10R ಸೀರೀಸ್ ನೋಡಿದ್ರೆ ಓಲ್ಡ್ ಮಾಡೆಲ್ ನೋಡೋದ್ರೆ ನೆನಪಾಗುತ್ತೆ. ಆದ್ರಿಂದ ಇದನ್ನ ಡಿಸೈನ್ ಅಲ್ಲಿ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಅದೇ ನೀವು 15 ನೋಡೋದ್ರೆ ನಿಮಗೆ ಬ್ಯಾಕ್ ಸೈಡ್ ಡುವೆಲ್ ಕ್ಯಾಮ್ರಾ ಸೆಟಪ್ ಬರುತ್ತೆ, ಫ್ರಂಟ್ ಅಲ್ಲಿ ಡೈನಾಮಿಕ್ ಐಸೋಲೇಟ್ ಸೆಟಪ್ ಬರುತ್ತೆ. ಇದರಿಂದ ನಿಮಗೆ ಫೀಚರ್ಸ್ ಡಿಸೈನ್ ಪರವಾಗಿ ನೋಡಿದ್ರೆ ನಿಮಗೆ 15 ಬೆಟರ್ ಆಗುತ್ತೆ. ನೆಕ್ಸ್ಟ್ ಡಿಸ್ಪ್ಲೇ ನೋಡಿದ್ರೆ ನಿಮಗೆ ಇದರಲ್ಲಿ ಎರಡು ಫೋನ್ಸ್ಗಳಲ್ಲಿ ಡಿಸ್ಪ್ಲೇ ಸೈಜ್ ನಿಮಗೆ ಸೇಮ್ 6.1 ಇಂಚ್ ಡಿಸ್ಪ್ಲೇ ಇರುತ್ತೆ. 60 Hz ರಿಫ್ರೆಶ್ ರೇಟ್ ಸಪೋರ್ಟ್ ಇರುತ್ತೆ. ಬಟ್ ಬ್ರೈಟ್ನೆಸ್ ಅಲ್ಲಿ ನೀವು ಡಿಫ್ರೆನ್ಸ್ನ ನೋಟಿಸ್ ಮಾಡಬಹುದು. 16E ನಲ್ಲಿ ನಿಮಗೆ 1200 ನೀಟ್ಸ್ ಬ್ರೈಟ್ನೆಸ್ನ ಕೊಟ್ಟರೆ 15 ನಲ್ಲಿ ನಿಮಗೆ 2000 ನೀಟ್ಸ್ ಬ್ರೈಟ್ನೆಸ್ನ ಕೊಟ್ಟಿದ್ದಾನೆ. ಬೆಟರ್ ಡಿಸ್ಪ್ಲೇ ವಿಜುವಲಿಟಿ ನಿಮಗೆ 15 ನಲ್ಲಿ ಇರುತ್ತೆ. ನೆಕ್ಸ್ಟ್ ಪ್ರೊಸೆಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪೇರ್ ಮಾಡೋದಾದ್ರೆ ನಿಮಗೆ 16E ನಲ್ಲಿ ಲೇಟೆಸ್ಟ್ ಆಪಲ್ A18 ಬಾಯೋನಿಕ್ ಚಿಪ್ನ ಯೂಸ್ ಮಾಡಿದ್ದಾರೆ. ವಿತ್ ಆಪಲ್ ಇಂಟೆಲಿಜೆಂಟ್ ಸಪೋರ್ಟ್ ಕೂಡ ಇದೆ. ಅದೇ ನೀವು 15 ಕಂಪೇರ್ ಮಾಡಿದರೆ ಆಪಲ್ A16 ಬಾಯೋನಿಕ್ ಚಿಪ್ನ ಯೂಸ್ ಮಾಡಿದರೆ ಇದರಲ್ಲಿ ಆಪಲ್ ಇಂಟೆಲಿಜೆನ್ಸ್ ಫೀಚರ್ಸ್ ಬರಲ್ಲ. ಮತ್ತೆ ಈ ಪ್ರೊಸೆಸರ್ಗೆ 2 ಜನರೇಷನ್ ಓಲ್ಡ್ ಪ್ರೊಸೆಸರ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಟ್ರಿ ಕಂಪ್ಯಾರಿಸನ್ ಅಲ್ಲಿ ನೋಡೋದಾದ್ರೆ ನಿಮಗೆ ಆಪಲ್ 16E ನಲ್ಲಿ 3961 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಮತ್ತೆ 15 ಅಲ್ಲಿ ನೋಡಿದ್ರೆ ನಿಮಗೆ 3349 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಇದರಲ್ಲಿ ಬಿಗ್ಗರ್ ಬ್ಯಾಟ್ರಿ ನಿಮಗೆ 16E ಆಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ನಿಮಗೆ ಐಫೋನ್ 16E ನಲ್ಲಿ ಆಗಲಿ 15 ಅಲ್ಲಿ ಆಗಲಿ ವೈರ್ದಿಂದ ಚಾರ್ಜ್ ಮಾಡೋದಾದ್ರೆ ನಿಮಗೆ 20 ವಾಟ್ ಫಾಸ್ಟಿಂಗ್ ಸಪೋರ್ಟ್ ಇದೆ. ಅದೇ ನೀವೇನಾದರೂ ಮ್ಯಾಕ್ಸೈಟ್ ಚಾರ್ಜರ್ ಮಾಡಬೇಕಪ್ಪ ಅಂತಂದರೆ ಬ್ಯಾಕ್ ಸೈಡ್ ಮ್ಯಾಗ್ನೆಟಿಕ್ ಈ ಪೌಚ್ನ ಯೂಸ್ ಮಾಡಬೇಕಪ್ಪ ಅಂತಂದರೆ 15 ಮಾತ್ರ, 16E ನಲ್ಲಿಲ್ಲ. ಅದೇ ನೀವು ಮ್ಯಾಕ್ಸೈಟ್ ಚಾರ್ಜರಿಂದ 15 ವಾಟ್ ಫಾಸ್ಟಿಂಗ್ ಸಪೋರ್ಟ್ ಮುಖಾಂತರ ವೈರ್ಲೆಸ್ ಚಾರ್ಜಿಂಗ್ ಮಾಡ್ಕೋಬಹುದು. ಅದೇ ನೀವು 16E ನಲ್ಲಿ ನೋಡಿದ್ರೆ QI ಚಾರ್ಜರ್ ಇದೆ. ಇದಕ್ಕೆ ಮ್ಯಾಕ್ಸೈಟ್ ಚಾರ್ಜರ್ ಇರಲ್ಲ, ಓನ್ಲಿ ವೈರ್ಲೆಸ್ ಚಾರ್ಜರ್ 7.5 ವಾಟ್ ಮಾತ್ರ ಇರುತ್ತೆ. ಮತ್ತೆ ರ್ಯಾಮ್ ಅಲ್ಲಿ ಕೂಡ ನೋಡಿದ್ರೆ 16E ನಲ್ಲಿ ನಿಮಗೆ ಲೇಟೆಸ್ಟ್ 8GB ರ್ಯಾಮ್ನ ಯೂಸ್ ಮಾಡಿದ್ದಾರೆ. 15 ಅಲ್ಲಿ ನಿಮಗೆ 6GB ರ್ಯಾಮ್ನ ಯೂಸ್ ಮಾಡಿದ್ದಾರೆ. ಮತ್ತೆ ಅಲ್ಟ್ರಾ ವೈಡ್ ಬ್ಯಾಂಡ್ ಸಪೋರ್ಟ್ ನೋಡಿದ್ರೆ ನಿಮಗೆ 15 ಅಲ್ಲಿ ಇರುತ್ತೆ. ಅಲ್ಟ್ರಾ ವೈಡ್ ಬ್ಯಾಂಡ್ ಸಪೋರ್ಟ್ ಯಾಕಪ್ಪ ಯೂಸ್ ಅಂತಂದ್ರೆ ನಿಮ್ದು ಏನಾದರೂ ಆಪಲ್ ಏರ್ ಟ್ಯಾಗ್ಸ್ ಆಗಲಿ, ವಾಚಸ್ ಆಗಲಿ ಏನಾದರೂ ಕಳೆದೋದ್ರೆ ಟ್ರೇಸ್ ಮಾಡೋದಕ್ಕೆ ಈ ಅಲ್ಟ್ರಾ ವೈಡ್ ಬ್ಯಾಂಡ್ ಸಪೋರ್ಟ್ ಯೂಸ್ ಆಗುತ್ತೆ. 16E ನಲ್ಲಿ ಇಲ್ಲ. ನೆಕ್ಸ್ಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಮೇಜರ್ ಚೇಂಜಸ್ ನ ನೋಡ್ಕೋಬಹುದು ನೀವು. ಆಪಲ್ 16E ನಲ್ಲಿ ನಿಮಗೆ ಸಿಂಗಲ್ ಕ್ಯಾಮ್ರಾ 48 ಮೆಗಾಪಿಕ್ಸೆಲ್ ಫ್ಯೂಷನ್ ಕ್ಯಾಮ್ರಾನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಕ್ಯಾಮ್ರಾ ಸಖತ್ತಾಗಿದೆ. ಬಟ್ 15E ನಲ್ಲಿ ಇರುವಂಥ ಅಲ್ಟ್ರಾ ವೈಡ್ ಆಂಗಲ್ ಫೀಚರ್ಸ್ ಆಗಲಿ, ಸಿನಿಮ್ಯಾಟಿಕ್ ವಿಡಿಯೋ ಫೀಚರ್ಸ್ ಆಗಲಿ, ಇವು ಪೋರ್ಟ್ರೇಟ್ಸ್ ಫೀಚರ್ಸ್ಗಳಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನ ಕಡಿಮೆ ಮಾಡಿದ್ದಾರೆ 16E ನಲ್ಲಿ. ಬೆಟರ್ ಕ್ಯಾಮ್ರಾ ಬೇಕಪ್ಪ ಅಂತಂದ್ರೆ ನಿಮಗೆ 15 ಚೂಸ್ ಮಾಡಬೇಕಾಗತ್ತೆ. ಎರಡು ಫೋನ್ಸ್ಗಳು ನಿಮಗೆ IP68 ರೇಟಿಂಗ್ನ ಕೊಟ್ಟು ಆಪಲ್ 16E ನಲ್ಲಿ ನಿಮಗೆ C1 ಮೋಡೆಮ್ನ ಯೂಸ್ ಮಾಡಿದ್ದಾರೆ. ಮತ್ತು 15 ಅಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಅದು ಕ್ವಾಲ್ಕಾಮ್ 5G ಮೋಡೆಮ್ನ ಯೂಸ್ ಮಾಡಿದ್ದಾರೆ. ಈ 16E ನಲ್ಲಿ ಆಪಲ್ದವರು ಓನ್ ಇಂಪ್ಲಿಮೆಂಟ್ ಮಾಡಿರುವಂಥ C1 ಮೋಡೆಮ್ನ ಯೂಸ್ ಮಾಡಿದ್ದಾರೆ. ಇದರಿಂದ ನಿಮಗೆ ಬೆಟರ್ ಸಿಗ್ನಲ್ ರಿಸೆಪ್ಷನ್ ಬರುತ್ತಂತ, ಮತ್ತು ಬೆಟರ್ ಆಪ್ಟಿಮೈಸೇಷನ್ ಆಗಿ ಬ್ಯಾಟ್ರಿ ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನು ಡಿಫ್ರೆನ್ಸ್ ಅಷ್ಟೊಂದು ನೋಟಿಸ್ ಮಾಡೋಕ್ಕಾಗಲ್ಲ, ಯಾಕಂದರೆ C1 ಮೋಡೆಮ್ ಅದು ಜಸ್ಟ್ ಓನ್ಲಿ ಸಿಗ್ನಲ್ನ ರಿಸೀವ್ ಮಾಡೋದು. 5G ಕ್ವಾಲ್ಕಾಮ್ 5G ಮೋಡೆಮ್ ಕೂಡ ತುಂಬ ಯೂಸ್ ಮಾಡ್ತಾರೆ. ಇವಾಗ 15 ಅಲ್ಲಿ ಕೂಡ ನಿಮಗೆ ಕ್ವಾಲ್ಕಾಮ್ 5G ಮೋಡೆಮ್ನ ಯೂಸ್ ಮಾಡಿದ್ದಾರೆ. ನಿಮಗೆ ಅದರಲ್ಲಿ ಡಿಫ್ರೆನ್ಸ್ ನೋಟಿಸ್ ಮಾಡೋಕ್ಕಾಗಲ್ಲ. ಈ ಎರಡು ಫೋನ್ಸ್ಗಳಲ್ಲಿ ಯಾವುದು ಬೆಸ್ಟ್ ಅಪ್ಪ ಅಂತಂದರೆ ನಿಮಗೆ ಬಿಗ್ಗರ್ ಬ್ಯಾಟ್ರಿ ಆಗಲಿ, ಆಪಲ್ ಇಂಟೆಲಿಜೆನ್ಸ್ ಆಗಲಿ, ಲೇಟೆಸ್ಟ್ ಫೀಚರ್ಸ್ ಇರುವಂಥ ಚಿಪ್ ಆಗಲಿ ಬೇಕಪ್ಪ ಅಂತಂದರೆ ನೀವು ಐಫೋನ್ 16E ತೊಗೋಬೇಕಾಗತ್ತೆ. ಇಲ್ಲ ನಮಗೆ ಬ್ಯಾಟ್ರಿ ಕಾಂಪ್ರಮೈಸ್ ಹಾಕಿವಿ, ನಮಗೆ ಬೆಟರ್ ಕ್ಯಾಮ್ರಾಸ್ ಬೇಕು ಮತ್ತು ಬೆಟರ್ ಡಿಸ್ಪ್ಲೇ ಬ್ರೈಟ್ನೆಸ್ ಬೇಕು, ಈ ಥರ ನೋಡೋದ್ರೆ ನಿಮಗೆ ಐಫೋನ್ 15 ಬೆಟರ್ ಆಗುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.